ಇರ್ತಾ ಇಲ್ಲ ಅನ್ನೋದೊಂದು ಯಾಕಂದ್ರೆ ಯಾರಿಗೂ ಕೂಡ ಅಪ್ಲೈ ಮಾಡೋಕ್ಕೂ ಆಗ್ತಾ ಇಲ್ಲ. ಎಷ್ಟೋ ವರ್ಷದಿಂದ ಕಾಯ್ತಾ ಇದ್ದಾರೆ. ಎಷ್ಟು ವರ್ಷ ಇಲ್ಲ, ಹೋದ ಸರ್ಕಾರ ಮತ್ತು ನಮ್ಮ ಸರ್ಕಾರ ಇದ್ದಾಗ ಕೂಡ 2,95,000 ಕಾರ್ಡುಗಳು ಪರಿಷ್ಕರಣೆ ಇಲ್ಲದೆ ಇತ್ತು. ನಾನು ಅಧಿಕಾರಿಗಳಿಗೆಲ್ಲ ಆದೇಶ ಕೊಟ್ಟು ಅವನ್ನು ಪರಿಷ್ಕರಣೆ ಮಾಡಿ ಅದರಲ್ಲಿ BPL 1,65,000 ಕಾರ್ಡ್ಗಿಂತ ಮೇಲೆ ಇದೆ. ಅದನ್ನು BPLಗೆ ಸೇರಿಸಿದ್ದೀವಿ. ಉಳಿದ ಕಾರ್ಡುಗಳನ್ನು APLನಲ್ಲಿ ಇಟ್ಟಿದ್ದೀವಿ. ಈಗ ಹೊಸ ಕಾರ್ಯಕ್ರಮ 5 kg ಅಕ್ಕಿ ಕೊಡ್ತೀವಿ ಅಂತ ನಾವು ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಮತ್ತು ಸಿದ್ದರಾಮಯ್ಯನವರು ಮತ್ತು ನಮ್ಮ ಅಧ್ಯಕ್ಷರು DK ಶಿವಕುಮಾರ್ ಅವರು ಕೂಡ ಹೇಳಿದರು. ಅದರಂತೆ ಇವತ್ತು ನುಡಿದಂತೆ ನಡೆದಿದ್ದೀವಿ. ಹಿಂದೆ ನಾವು ಕೇಳಿದಾಗ ಅಕ್ಕಿ ಕೊಡಲಿಲ್ಲ ಕೇಂದ್ರ ಸರ್ಕಾರ ಮತ್ತು ಫುಡ್ ಕಾರ್ಪೊರೇಷನ್. ಈಗ ಅವರು ಕೊಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ. ಫೆಬ್ರವರಿಯಿಂದನೇ 5 kg ಅಕ್ಕಿಯನ್ನು ಕೊಡುವಂಥದ್ದು. ಸುಮಾರು ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗ್ತದೆ. ಈಗಾಗಲೇ ಹಣ ಸಂದಾಯ ಮಾಡಿದ್ದೀವಿ. ಪ್ರತಿ ತಿಂಗಳು 2,10,000 ಮೆಟ್ರಿಕ್ ಟನ್ನನ್ನು ಬಿಲೋ ಪಾವರ್ಟಿ ಲೈನು ಮತ್ತು ಅಂತ್ಯೋದಯ ಕಾರ್ಡ್ ಹೋಲ್ಡರ್ಸ್ಗೆ ಕೊಡ್ತಾ ಇದ್ದೀವಿ. ಮಾರ್ಚಿಯಲ್ಲಿ 2 ತಿಂಗಳು ಕೊಡಬೇಕಾಗ್ತದೆ. ಯಾಕಂದರೆ ಸ್ವಲ್ಪ ತಡ ಆಯಿತು ತೀರ್ಮಾನ ತೆಗೆದುಕೊಳ್ಳೋದು. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡಿ ನನಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ತಕ್ಷಣ ಅಕ್ಕಿಯನ್ನು ಕೇಂದ್ರ ಸರ್ಕಾರದಿಂದ ಖರೀದಿ ಮಾಡಿ BPL ಕಾರ್ಡು ಮತ್ತು ಅಂತ್ಯೋದಯ ಕಾರ್ಡ್ ಕೊಡಬೇಕು ಅಂತ ಅದರಂತೆ ಇವತ್ತು ಜಾರಿ ಮಾಡಿದ್ದೀವಿ. ಪ್ರತ್ಯೇಕ ಮುಂದಿನ ದಿನಗಳಲ್ಲಿ ಫೆಬ್ರವರಿ ತಿಂಗಳು ಜಾರಿ ಮಾಡಿದ್ರಿಂದ ಫೆಬ್ರವರಿ ತಿಂಗಳದ್ದು ಮತ್ತು ಮಾರ್ಚ್ ತಿಂಗಳದ್ದು ಒಟ್ಟಿಗೆ ಕೊಡುವಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಏನಂತ ಪ್ರತಿ ತಿಂಗಳು ಕೂಡ ನಾವು 5 kg ಅಮೌಂಟ್ಗೆ ಅಕ್ಕಿಯನ್ನು ಕೊಡುವಂಥ ನಿರ್ಣಯವನ್ನು ಮಾಡಿದ್ದೀವಿ. ಸರ್, ಇನ್ನೊಂದೇನೆಂದರೆ ಈಗ ಏನು ಭಾಗ್ಯಗಳಿಂದ ಆರ್ಥಿಕ ಹೊರೆ ಆಗ್ತಾಯಿದೆ ಅನ್ನೋದು ಮಾತಾಡ್ತಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗಾಂಧೀಜಿಯವರು ಹೇಳಿದ್ದಾರೆ, ಯಾಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂದರೆ ನಮ್ಮ ಕರ್ತವ್ಯ ಈ ದೇಶದ ಕಟ್ಟಕಡೆ ವ್ಯಕ್ತಿಗೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮಾನತೆಯನ್ನು ಮತ್ತು ಇರಲಿಕ್ಕೆ ಒಂದು ಗುಡಿಸಲನ್ನು ಕೊಡುವಂಥ ಕೆಲಸಕ್ಕೆ ಆದ್ಯತೆ ಇರ್ತದೆ. ಆದ್ಯತೆಯ ಮೇರೆಗೆ ನಿಮಗೆ ಗೊತ್ತಿರ್ಬೋದು, ಮೊಟ್ಟ ಮೊದಲು ಸನ್ಮಾನ್ಯ ಸಿದ್ದರಾಮಯ್ಯನು ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ 2013ರಲ್ಲಿ ಒಂದು ಘೋಷಣೆ ಮಾಡಿದರು. ಈ ದೇಶದ ಬಡವರಿಗೆ ಅನ್ನಭಾಗ್ಯವನ್ನು ಕೊಡಬೇಕು ಅಂತ. ಕೇಂದ್ರ ಸರ್ಕಾರ 5 kg ಕೊಡ್ತಿದ್ರು ಕೂಡ ರಾಜ್ಯ ಸರ್ಕಾರ ಜೊತೆಗೆ 2 kgಯನ್ನು ಸೇರಿಸಿ 7 kgಯನ್ನು ಕೊಡುವಂಥದ್ದು ಮಾಡಿದೆ. ಈ ದಿನ ಇದನ್ನು ಹೊರೆಯುವಂಥದ್ದಲ್ಲ, ಇದು ಜವಾಬ್ದಾರಿ ಸರ್ಕಾರ. ಇವತ್ತು 10 kg ಅಕ್ಕಿ ಕೊಡುವಂಥದ್ದು ನಮ್ಮದು ಕರ್ತವ್ಯ. ಯಾರು ಕಟ್ಟಕಡೆ ವ್ಯಕ್ತಿ ಕೂಡ ಏನು ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಮನಮೋಹನ್ ಸಿಂಗ್ ಅವರು, ಸೋನಿಯಾ ಗಾಂಧಿ ಅವರು ಚೇರ್ಪರ್ಸನ್, ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟನ್ನು ನಾವು ತಂದ್ವಿ. ಅದರ ಜವಾಬ್ದಾರಿ ಏನು ಅಂದರೆ ಆ ಆ್ಯಕ್ಟ್ ಪ್ರಕಾರ ಕಟ್ಟಕಡೆ ವ್ಯಕ್ತಿಗೂ ಕೂಡ ಅವನು ಕೂಲಿ ಮಾಡೋನಾಗಲಿ, ಕೂಲಿ ಕಾರ್ಮಿಕನಾಗಲಿ, ಎಂಥ ಬಡವನು, ಯಾವ ವರ್ಗದ ಬಡವನಾಗಲಿ ಹಸಿವಿನಿಂದ ಮಲಗಬಾರ್ದು. ಇದು ಸರ್ಕಾರದ ಕರ್ತವ್ಯ. ನಾವು ಅವ್ರಿಗೆ ಕಾನೂನು ಪ್ರಕಾರ ಆ್ಯಕ್ಟ್ ಮಾಡಿ ಅವರಿಗೆ ನಾವು ದವಸ ಧಾನ್ಯಗಳು ಕೊಡಬೇಕು, ಅವರು ಕೂಡ ಬದುಕಬೇಕು ಅಂತ ಒಂದು ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಅಂತಂದು ತದನಂತರ ಬಂದ ಸರ್ಕಾರ ಕೂಡ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಅವಶ್ಯಕತೆ ಇದೆ. ನಾವು ಚುನಾವಣೆಗಳಿಗೆ ಹೋದಾಗ ಜನ ಕೇಳಿದ್ದು 5 kg ಕೊಡ್ತಾ ಇರೋದು ಸಾಕಾಗಿಲ್ಲ, 5 kg ಬೇಕು ಅಂತ ಜನ ಕೇಳಿದ್ದಕ್ಕೆ ನಾವು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ. ಇದು ಅವಶ್ಯಕತೆ ಇದೆ, ಯಾವುದೇ ಹೊರೆ ಅಲ್ಲ. ಅಭಿವೃದ್ಧಿ ಕೂಡ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ 17ನೇ ಒಂದು ಬಡ್ಜೆಟನ್ನು ಮಂಡಿಸ್ತಾರೆ ಅಂತ ಭಾವಿಸಿದ್ದೇನೆ. ಬಹುತೇಕ ಭಾರತದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇವರು ಆಗಬಹುದು ಅಂತ ಭಾವಿಸಿದ್ದೇನೆ. ಇವತ್ತು ನೀವು ಕೂಡ ನೋಡ್ಬೋದು, ನಾಳೆ ಬಡ್ಜೆಟ್ 7ನೇ ತಾರೀಕು ಬಡ್ಜೆಟ್ ಮಂಡನೆ ಮಾಡ್ತಾರೆ. ಗ್ಯಾರಂಟಿಗಳು ಕೊಡೋದು ಅಲ್ಲದೆ ಅಭಿವೃದ್ಧಿ ಕಾರ್ಯಕ್ರಮಗಳು ಕೂಡ ಅವರು ಉತ್ತಮವಾದಂಥ ಬಡ್ಜೆಟನ್ನು ಕೊಡ್ತಾರೆ. ಅಭಿವೃದ್ಧಿಗೆ ಕೂಡ ಹಣದ ಕೊರತೆ ಇಲ್ಲ, ಅದರ ವ್ಯವಸ್ಥೆಗಳು ಆಗ್ತದೆ. ಸರ್, DKC ಅವರು BJP ಹೋಗ್ತಾರೆ ಅನ್ನೋದೊಂದು ವದಂತಿ ಈಗ ಶುರುವಾಗಿದೆ. ನಾವು ಎಲ್ಲ ಹಿಂದೂಗಳಿದ್ದೀವಿ. ಈ ದೇಶದಲ್ಲಿ ಮುಸ್ಲಿಮ್ಸ್ ಇದ್ದಾರೆ,
ಕ್ರೈಸ್ತರಿದ್ದಾರೆ, ಬುದ್ಧರಿದ್ದಾರೆ, ಜೈನರಿದ್ದಾರೆ, ಪಾರ್ಸಿಗಳಿದ್ದಾರೆ, ಸಿಖ್ಖರಿದ್ದಾರೆ. ಅವರೆಲ್ಲನೂ ಈ ಭಾರತ ದೇಶ ಒಂದು ಜಾತ್ಯತೀತ ರಾಷ್ಟ್ರ. ಅವರವ್ರಿಗೆ ಬೇಕಾಗಿರೋ ದೇವರನ್ನು ಪೂಜೆ ಮಾಡೋದು, ಆ ದೇವರ ಕಾರ್ಯಕ್ರಮಗಳಿಗೆ ಹೋಗೋದು, ಇದು ನ್ಯಾಚುರಲ್ಲಾಗಿ ನಡೆದು ಬಂತಿರೋದು. ಅದಕ್ಕೆ ರಾಜಕೀಯ ಕಲರನ್ನು ಕೊಟ್ಟ ಅವಶ್ಯಕತೆ ಇಲ್ಲ. ಅವರು ದೇವಸ್ಥಾನಕ್ಕೆ ಹೋಗಲಿ, ಯಾವುದೇ ಒಂದು ದೇವರ ಕಾರ್ಯಕ್ರಮಗಳಿಗೆ ಹೋಗಲಿ, ಅದು ಆ ಧರ್ಮದ ಹಾದಿಯಲ್ಲಿ ಅವರು ಹೋಗ್ತಾರೆ ಬಿಟ್ಟರೆ ಪಕ್ಷ ಆಗಲಿ ರಾಜಕೀಯವಾಗಲಿ ಅವರು ಯಾವ ಪಕ್ಷಕ್ಕೂ ಹೋಗಲ್ಲ. ಈ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿ ಬೆಳೆಸಿ ಬಹುತೇಕ ಅವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮೇಲೆ ಒಂದು ಹೊಸ ಸಂಚಲನವನ್ನು ಮೂಡಿದ್ದಾರೆ. ಇಡೀ ರಾಷ್ಟ್ರ ನೋಡುವಂಥ ರೀತಿಯಲ್ಲಿ ಕಾಂಗ್ರೆಸ್ಸನ್ನು ಕಟ್ಟಿದ್ದಾರೆ. ಅವರು ಕಾಂಗ್ರೆಸ್ಸನ್ನು ಬಿಟ್ಟು ಹೋಗುವಂಥ ಸಂದರ್ಭ ಇಲ್ಲವೇ ಇಲ್ಲ. ಇದು ಸುಮ್ಮನೆ ರಾಜಕೀಯವಾಗಿ ಇದನ್ನೆಲ್ಲ ಮಾತಾಡ್ತಾರೆ. ಮುಖ್ಯಮಂತ್ರಿ ಬದಲಾವಣೆ ಏನಾರು ಇದೆ? ಇಲ್ಲ, ಮುಖ್ಯಮಂತ್ರಿಯವರು ಸಿದ್ದರಾಮಯ್ಯನವರು ಮುಂದುವರಿತಾರೆ. PCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾಗಿ DK ಶಿವಕುಮಾರ್ ಮುಂದುವರಿತಾರೆ. ನಮಸ್ಕಾರ. ಇದು ಸರ್ ಬಂದ್ ಸರ್ ಕರ್ನಾಟಕ ಬಂದ್ 22ಕ್ಕೆ ಬಂದನ್ನ ಕಾರ್ಯಕರ್ತಿದ್ದಾರೆ. ಅದು ರಾಜಕೀಯವಾಗಿ ಎಲ್ರಿಗೂ ಸ್ವತಂತ್ರ ಇದೆ. ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಮ ಕೆಲಸ ನಾವು ಮಾಡ್ತೀವಿ. ನಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.